ತಾವೊಬ್ಬರು ಕಾಂಗ್ರೆಸ್ ಶಾಸಕರೇ ಸರ್, ಈ ರೀತಿ ಸ್ಟೇಟ್ಮೆಂಟ್ ಕೆಲವಷ್ಟು ಶಾಸಕರು ಸಚಿವರುಗಳು 5 ವರ್ಷ ಮುಂದುವರಿತಾರೆ ಸಿದ್ದರಾಮಯ್ಯ ಅಂತಾರೆ. ತಮ್ಮದೇ ಜಿಲ್ಲೆಯ ಶಾಸಕರುಗಳು ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಒಂದ್ಸಲ ಅವ್ರು ಆಗಬೇಕು ಅಂತ ಇನ್ನು 3 ತಿಂಗಳಲ್ಲಿ ಸಿಎಂ ಆಗ್ತಾರೆ. ನಿನ್ನೆ ಪಕ್ಷದ ಅಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದ್ದಾರೆ, ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತೇಳಿ. ಮೊನ್ನೆ KRS ದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈ ಹಿಡ್ಕೊಂಡು ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಾವ್ಯಾಕೆ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಬೇಕು? ಈಗ ಆ ಥರ ಏನಾದ್ರು ಅವಕಾಶ ಬಂದು ಬದಲಾವಣೆ ಆಗೋದಾದ್ರೆ ಶಿವಕುಮಾರ್ ಆಗಲಿ ಅಂತೇಳಿ ನಮ್ದು ಅಭಿಪ್ರಾಯ. ಹಾಗಾಗಿ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಅನಿಸ್ತಾ ಇದೆ, ನೋಡೋಣ ಮುಂದೆ. ತಮ್ಮ ಈ ರೀತಿ ಒಂದು ಬದ್ಧತೆ ಬೇರೆ ಸಚಿವರುಗಳಿಗೆ ಶಾಸಕರುಗಳಿಗೆ ಇಲ್ವಾ ಸರ್? ನಾನು ಯಾಕಪ್ಪ ಇಲ್ಲ ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಪ್ರಶ್ನೆ, ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಬಹಳ ದಿವಸದಿಂದ ಅದಕ್ಕೆ ಏನು ಮಾತಾಡ್ತಾ ಇಲ್ಲ. ನಾನು ಏನು ಕಾಂಟ್ರವರ್ಸಿ ಮಾಡಬೇಡಿ, ಅವ್ರಿಗೆ ಹೇಳಿ, ಅವ್ರು ಏನಾದ್ರು ಹೇಳಿದಾಗ ಮುಂದೆ ನೋಡೋಣ. ಈಗ ಒಬ್ರು ಹಿರಿಯ ನಾಯಕರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ, ಹಿರಿಯ ಶಾಸಕರುಗಳು ಹೇಳ್ತಾರೆ ಶಾಸಕರದ ಇಲ್ಲಿ ತೀರ್ಮಾನ ಹೈಕಮಾಂಡ್ ಆಗಿ ಒತ್ತಡ ಇರೋದು ಅಂತಾರೆ. ಹಾಗಾಗಿ ನಾವು ಯಾಕೆ ಗೊಂದಲಿಸಿ ಹಾಕೋಬೇಕು? ಆ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ, ಅಂತ ವಿಶೇಷ ಸನ್ನಿವೇಶ ಬಂದಾಗ ತೀರ್ಮಾನ ಮಾಡ್ತೀವಿ. DK ಶಿವಕುಮಾರ್ ಸಿಎಂ ಆಗೋ ವಿಚಾರ ತಮ್ಮ ಸ್ಟ್ಯಾಂಡ್ ಏನು ಸರ್? ಎಲ್ಲರೂ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ, ನಾವು ಕೂಡ ಆಗ್ಬೇಕು ಅಂತ ಬಯಸ್ತೀವಿ. ಆದ್ರೆ ಯಾವಾಗ ಏನು ಅನ್ನೋದನ್ನ ಪಕ್ಷ ವರಿಷ್ಠರು ತೀರ್ಮಾನ ಮಾಡಬೇಕು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು, ಅವಾಗ ಏನಾರು ಹಾಕ್ತಾರ ಏನು ಅಂತ? ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ನಾನು ಹೆಂಗೆ ಹೇಳಿ, ನೋಡೋಣ. ಸರ್, ತಾವೊಬ್ರು ಕಾಂಗ್ರೆಸ್ ಶಾಸಕರೇ ಸರ್, ಈ ರೀತಿ ಸ್ಟೇಟ್ಮೆಂಟ್ ಕೆಲವಷ್ಟು ಶಾಸಕರು ಸಚಿವರುಗಳು 5 ವರ್ಷ ಮುಂದುವರಿತಾರೆ ಸಿದ್ದರಾಮಯ್ಯ ಅಂತಾರೆ. ತಮ್ಮದೇ ಜಿಲ್ಲೆಯ ಶಾಸಕರುಗಳು ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಒಂದ್ಸಲ ಅವ್ರು ಆಗಬೇಕು ಅಂತ ಇನ್ನು 3 ತಿಂಗಳಲ್ಲಿ ಸಿಎಂ ಆಗ್ತಾರೆ. ನಿನ್ನೆ ಪಕ್ಷದ ಅಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದ್ದಾರೆ, ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತೇಳಿ. ಮೊನ್ನೆ KRS ದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೈ ಹಿಡ್ಕೊಂಡು ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಾವ್ಯಾಕೆ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಬೇಕು? ಈಗ ಆ ಥರ ಏನಾದ್ರು ಅವಕಾಶ ಬಂದು ಬದಲಾವಣೆ ಆಗೋದಾದ್ರೆ ಶಿವಕುಮಾರ್ ಆಗಲಿ ಅಂತೇಳಿ ನಮ್ದು ಅಭಿಪ್ರಾಯ. ಹಾಗಾಗಿ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಅನಿಸ್ತಾ ಇದೆ, ನೋಡೋಣ ಮುಂದೆ. ತಮ್ಮ ಈ ರೀತಿ ಒಂದು ಬದ್ಧತೆ ಬೇರೆ ಸಚಿವರುಗಳಿಗೆ ಶಾಸಕರುಗಳಿಗೆ ಇಲ್ವಾ ಸರ್? ನಾನು ಯಾಕಪ್ಪ ಇಲ್ಲ ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಪ್ರಶ್ನೆ, ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಬಹಳ ದಿವಸದಿಂದ ಅದಕ್ಕೆ ಏನು ಮಾತಾಡ್ತಾ ಇಲ್ಲ. ನಾನು ಏನು ಕಾಂಟ್ರವರ್ಸಿ ಮಾಡಬೇಡಿ, ಅವ್ರಿಗೆ ಹೇಳಿ, ಅವ್ರು ಏನಾದ್ರು ಹೇಳಿದಾಗ ಮುಂದೆ ನೋಡೋಣ. ಈಗ ಒಬ್ರು ಹಿರಿಯ ನಾಯಕರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ, ಹಿರಿಯ ಶಾಸಕರುಗಳು ಹೇಳ್ತಾರೆ ಶಾಸಕರದ ಇಲ್ಲಿ ತೀರ್ಮಾನ ಹೈಕಮಾಂಡ್ ಆಗಿ ಒತ್ತಡ ಇರೋದು ಅಂತಾರೆ. ಹಾಗಾಗಿ ನಾವು ಯಾಕೆ ಗೊಂದಲಿಸಿ ಹಾಕೋಬೇಕು? ಆ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ, ಅಂತ ವಿಶೇಷ ಸನ್ನಿವೇಶ ಬಂದಾಗ ತೀರ್ಮಾನ ಮಾಡ್ತೀವಿ. DK ಶಿವಕುಮಾರ್ ಸಿಎಂ ಆಗೋ ವಿಚಾರ ತಮ್ಮ ಸ್ಟ್ಯಾಂಡ್ ಏನು ಸರ್? ಎಲ್ಲರೂ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ, ನಾವು ಕೂಡ ಆಗ್ಬೇಕು ಅಂತ ಬಯಸ್ತೀವಿ. ಆದ್ರೆ ಯಾವಾಗ ಏನು ಅನ್ನೋದನ್ನ ಪಕ್ಷ ವರಿಷ್ಠರು ತೀರ್ಮಾನ ಮಾಡಬೇಕು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು, ಅವಾಗ ಏನಾರು ಹಾಕ್ತಾರ ಏನು ಅಂತ? ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ನಾನು ಹೆಂಗೆ ಹೇಳಿ, ನೋಡೋಣ. ಸರ್